ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸರ್ ನೀವು ಹೋದಾಗ ತುಂಬ ಗಲಾಟೆ ಅದು ಅಥವಾ ಏನಾದರೂ ಯುನೀಕ್ ಆಗಿ ಫ್ಯಾನ್ಸ್ ಸಣ್ಣವರು ಫ್ಯಾನ್ಸ್ ಇದರಲ್ಲಿ ಒಂದು ಹೇಳಲೇಬೇಕು. ಯಾಕೆಂದರೆ ಇದು ನಮಗೊಂದು ಐಕಾಲು ಮದ್ದೂರ್ ಹತ್ರದಿಂದ ಒಂದು ಐಕಾಲ್ ಬಂತು. ಓಕೆ, ಬನ್ನಿ ತಗೊಂಡೋಗಿ ಅಂತ ತಗೊಂಡೋಗಿ ಅಂತ. ಓಕೆ, ಅವರು ನಾವು ಕೇಳಿದ್ರೆ ರಾಜ್ಕುಮಾರ್ ಅಭಿಮಾನಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದು ತುಂಬ ದೂರ, ಬಿಡದಿಯಿಂದ ಸುಮಾರು 60-70 ಕಿಲೋಮೀಟ್ರ್ ಆಗುತ್ತೆ. ಈಗ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಐ ಬ್ಯಾಂಕ್ಗಳೆಲ್ಲ ಸಿಟಿಲಿ ವರ್ಕ್ ಮಾಡ್ತಾರೆ, ಸಿಟಿ ಲಿಮಿಟ್ಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮದು ಏನಂದರೆ ರೂರಲಲ್ಲಿದ್ದೀವಿ ನಾವು. ಚನ್ನಪಟ್ಟಣ, ಮಂಡ್ಯ, ಮದ್ದೂರು ಇಲ್ಲವರೆಗೂ ಕವರ್ ಮಾಡ್ತಾ ಇದ್ದೀವಿ, ಕನಕಪುರ ನಮ್ಮ ಜಿಲ್ಲೆಯಲ್ಲಿ. ಸರಿ, ನಾವು ಆಯಿತು ರಾಜ್ಕುಮಾರ್ ಅಭಿಮಾನಿಗಳು ಅಂತ ನಾವೇನೋ ಕರೆದಿದ್ದಾರೆ ಅಂತ ನಾವು ಹೋದ್ವಿ. ಅದು ಕೊಪ್ಪ ತಾಲೂಕು ಮದ್ದೂರು ಹತ್ರ ದೇಶಿಹಳ್ಳಿ ಅಂತ. ಒಬ್ಬರು ಅವ್ರ ಹೆಸರು ಶಿವರಾಮ್ ಅಂತ. ಸುಮ್ಮನೆ ನಾರ್ಮಲ್ಲು ಇದು ಅಂತ ನಾವು ಹೋದ್ವಿ. ನಾವು ಬರೋ ವಿಚಾರಕ್ಕೆ ಆ ಊರು ಜನ ಏನು ಮಾಡಿದ್ದಾರೆ, ಆ ಊರು ಬಾಗಿಲಲ್ಲಿ ಬಂದು 60-70 ಜನ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದಾರೆ. ಸ್ವಾಗತ ಮಾಡೋಕ್ಕೆ. ಅಂದರೆ ನಾವೇನೋ ರಾಜ್ಕುಮಾರ್ ಮನೆಯಿಂದ ಬರ್ತಾ ಇದ್ದಾರೆ, ರಾಜ್ಕುಮಾರೇ ಬರ್ತಾ ಇದ್ದಾರೆ ಅನ್ನೋ ಥರ. ಏನಂದರೆ ಅವ್ರಿಗೆ ಅಷ್ಟು ಕಾಳಜಿ. ರಾಜ್ಕುಮಾರ್ ಕಂಡುಕೊಟ್ಟಿದ್ದಾರೆ, ಅವ್ರ ಅಭಿಮಾನಿನೂ ಕಂಡುಕೊಡ್ಬೇಕು ಅಂತ. ಸರಿ ಹೋದ್ವಿ, ನೋಡಿದ್ರೆ ಅವ್ರ ಹೆಸರು ಶಿವರಾಮ್ ಅಂತ. ಅವರು ಏನು ಮಾಡಿದ್ದಾರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಮಗನ ಹೆಸರೇ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ, ಅವ್ರ ಹೆಸರು ಶಿವರಾಮ್ ಅಂತ. ಆಮೇಲೆ ಅವರು ಎಷ್ಟು ಅಭಿಮಾನಿ ಅಂದರೆ, ಅವರು ರೋಡ್ಗೆ ಶಬ್ದವೇದಿ ರಸ್ತೆ ಅಂತ ಇಟ್ಕೊಂಡಿದ್ದಾರೆ. ಸೂಪರ್. ಆಮೇಲೆ ಅವ್ರದ್ದು ಸಿನಿಮಾ ಹೆಸರು. ಆಮೇಲೆ ಸೈಕಲ್ ಇತ್ತು, ಅವರು ಸೈಕಲ್ಲಲ್ಲಿ ಬೆಂಗಳೂರಿಗೆ ಬಂದು ಅಣ್ಣವ್ರನ್ನ ಮನೇಲಿ ನೋಡ್ತಾ ಇದ್ರಂತೆ. ಆ ಸೈಕಲ್ ಮೇಲೆ ಅವರು ಎಷ್ಟು ಸಿನಿಮಾ ನಟನೆ ಮಾಡಿದಾರೋ ಅಷ್ಟು ಪಿಕ್ಚರ್ ಹೆಸರು ಬರೆದಿದ್ದಾರೆ ಆ ಸೈಕಲ್ ಮೇಲೆ. ಅಂಥ ಕಟ್ಟ ಅಭಿಮಾನಿ. ಸರಿ ಆಯಿತು, ನೆಲ್ಲ ಮಾಡಿ ಕಣ್ಣೆಲ್ಲ ತೊಗೊಂಡ್ವಿ. ಕಣ್ಣು ತೊಗೊಂಡ್ಮೇಲೆ ಅವ್ರು ನಮಗೇನು, ಬನ್ನಿ ಅವ್ರಿಗೆ ಕಾಫಿ ಕೊಡಿ, ಟೀ ಕೊಡಿ. ನಮಗೆ ಆ ಸಾವಿನ ಮನೆಯಲ್ಲಿ ನಮಗೆ ದುಃಖ, ಆದರೆ ನಮ್ಮನ್ನು ಯಾವ ಥರ ಇದು ಮಾಡ್ತಾಯಿದ್ದಾರೆ, VIP ಥರ ಟ್ರೀಟ್ ಮಾಡ್ತಾಯಿದ್ದಾರೆ. ಆಮೇಲೆ ಎಲ್ಲ ಆಯಿತು, ಹೊಡ್ತೀವಿ ಅಂದರೆ ಬಿಡಲೇ ಇಲ್ಲ, ಕೂತ್ಕೊಂಡು. ಆಮೇಲೆ ಅಲ್ಲಿ ಊರ ಮುಖಂಡರು ಬಂದು, ಇಲ್ಲ ಸರ್ ನೀವು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀರಾ, ನಾವು ರಾಜ್ಕುಮಾರ್ ಮನೆಯವ್ರ ಹತ್ರ ಮಾತಾಡಬೇಕು ಅವ್ರ ಮನೆಯವರು ಅಂದರು. ಸರಿ, ಆ ಟೈಮಲ್ಲಿ ನಾನು ಇವ್ರಿಗೆ ಫೋನ್ ಮಾಡಿ ಹೇಳಿ ರಾಘಣ್ಣನ ಹತ್ರ ಮಾತಾಡ್ಸಿಸ್ದೆ. ಆವಾಗ ಸಮಾಧಾನ ಆಯಿತು. ಆಮೇಲೆ ಹೊರಡೋ ಟೈಮಲ್ಲಿ ಹೇಳಿದ್ರು, ನೀವು ಗ್ಯಾರಂಟಿ ಇದು ಕಾರಿಗೆ ಬರಲೇಬೇಕು 11ನೇ ದಿನದ್ದು ತಿಥಿಗೆ. ಯಾಕಂದರೆ ನೀವು ಎಷ್ಟು ಸಹಾಯ ಮಾಡಿದ್ದೀರಂದರೆ, ಅವ್ರು ದೊಡ್ಡ ಆಸೆ ಇತ್ತು, ಅಣ್ಣವ್ರು ಕಣ್ಣು ಕೊಟ್ಟಿದ್ರು, ನಾನು ಕಣ್ಣು ಕೊಡಬೇಕಂತ ಇದ್ರು, ಅದನ್ನ ಸಾರ್ಥಕತೆ ಮಾಡಿದ್ದೀರಾ. ನೀವು ಅವ್ರು ಬರದೇ ಇದ್ದರೆ ಅವರು ಸ್ವರ್ಗ ಸೇರಲ್ಲ, ನೀವು ಗ್ಯಾರಂಟಿ ಬರಬೇಕು ಅಂದರು. ಅಂಥದ್ದು ನಾವು 11ನೇ ದಿನಕ್ಕೆ ಹೋಗಿ ಕಾರ್ಯಕ್ಕೆ ಅವ್ರಿಗೆ ನಮನ ಸಲ್ಲಿಸಿ ಊಟ ಮಾಡಿಕೊಂಡು ಬಂದಿದ್ದೀವಿ.